ಇದು ವ್ಯವಸ್ಥಿತವಾದ ಇಂಟರ್ನ್ಯಾಷನಲ್ ಮಾಫಿಯಾ. ಇದು ಇಂಟರ್ನ್ಯಾಷನಲ್ ಇರ್ತಕ್ಕಂತಹ ಒಂದು ಸಮಾಜ ಅಲ್ಲಿ ಕಾಲಿಡ್ಲಿಕ್ಕೆ ಪ್ರಯತ್ನ ಮಾಡ್ತು. ಆದ್ರೆ ಅದನ್ನ ಕಾಲಿಡ್ಲಿಕ್ಕೆ ಅವಕಾಶ ಕೊಡದೇ ಇರೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ. ಹಾಗಾಗಿ ಒಂದು ವರ್ಗದ ಪರವಾಗಿ ಇವತ್ತು ಸರ್ಕಾರ ಇದೆ. ಆ ಸರ್ಕಾರ ಪರವಾಗಿರೋದ್ರಿಂದ ಈ ತರ ಎಲ್ಲ ತನಿಖೆ ಮಾಡಿ ದೇಶಾದ್ಯಂತ ಸುದ್ದಿ ಮಾಡಿ ಅದ್ರ ಜೊತೆಗೆ ಈ ದೇಶದಲ್ಲಿ ಅಪಪ್ರಚಾರ ಹುಟ್ಟಾಗ್ತಾ ಇದೆ. ಧರ್ಮ ಅಂದ್ರೆ ಇಲ್ಲ, ದೇವರು ಅಂದ್ರೆ ಇಲ್ಲ, ಅಣ್ಣಪ್ಪ ಅಂದ್ರೆ ಇಲ್ಲ, ಮಂಜುನಾಥ ಅಂದ್ರೆ ಇಲ್ಲ, ಆ ಕಾವು ಅಂದ್ರು ಮಾಡ್ತಾರೆ, ಇದೆಲ್ಲ ತಪ್ಪು ಅನ್ನೋದನ್ನ ಬಿಂಬಿಸ್ತಾ ಇದಾರೆ. ದಯಮಾಡಿ ಇದು ಈ ತರ ಅಪಪ್ರಚಾರವನ್ನು ನಿಲ್ಲಿಸಬೇಕು. ಇದು ಇಂಟರ್ನ್ಯಾಷನಲ್ ಮಾಫಿಯಾ, ಇದು ಇಂಟರ್ನ್ಯಾಷನಲ್ ನಡೆದಿರ್ತಕ್ಕಂಥ ದೊಡ್ಡ ಮಾಫಿಯಾ. ಈ ಮಾಫಿಯಾನ ತಡೆಗಟ್ಟಬೇಕು ಅಂತ ನಾವು ಕೇಳ್ತೀವಿ ಮೇಡಮ್. ನೋಡಿ ಮೇಡಮ್, ಇವತ್ತಿರ್ತಕ್ಕಂಥದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಪರ ಐತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಆಗ್ತಾ ಇದೆ. ಸಮೀರ್ ಅನ್ನೋ ಒಬ್ಬ ಅಲ್ಪಸಂಖ್ಯಾತರ ಪರ ಒಬ್ಬ ಯೂಟ್ಯೂಬರ್ಸ್ ಈ ತರ ಎಲ್ಲ ಅಪಪ್ರಚಾರವನ್ನು ಮಾಡಿ ಈ ಧಾರ್ಮಿಕರಿಗೆ ಧಕ್ಕೆ ತಂದಿದ್ರು ಕೂಡ ಅವ್ನ ಪರವಾಗಿ ಇವತ್ತು ಬೇಲ್ ಕೊಟ್ಟವ್ರೆ ಅನ್ನೋದು ಸುದ್ದಿ ಬರ್ತೈತೆ. ದಯಮಾಡಿ ಅದ್ ಯಾವ ಸೆಕ್ಷನ್ ಹಾಕಿದಾರೋ ಗೊತ್ತಿಲ್ಲ, ಸುಮೋಟೋ ಕೇಸ್ ಹಾಕಿ ತುಂಬಾ ಕಠಿಣವಾದ ಒಂದು ಕೇಸ್ ಹಾಕಿ ಆತನ ಮೇಲೆ ಶಿಕ್ಷೆನ ಒಳಪಡಿಸ್ಬೇಕು. ಏನು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಇದ್ರ ಲಾಸ್ ಆಗೈತೆ. ಮತ್ತೆ ಈ ನಮ್ಮ ಕಾವಂದ್ರು ಇದಾರಲ್ಲ, ಧರ್ಮಸ್ಥಳ ಮಂಜುನಾಥ್ ಕಾವಂದ್ರು, ಇವರ 4 ಜನರ ಮೇಲೂ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿ ಅವ್ರ ವಿರುದ್ಧ ಒಂದು ಮಾನ ಮೊಕದ್ದಷ್ಟನ್ನು ಹೂಡಿ ಅವ್ರ ಹತ್ರ ವಸೂಲಿ ಮಾಡ್ಬೇಕು. ಇವ್ರನ್ನೆಲ್ಲರೂ ಕೂಡ ಜೈಲ್ ಕಟ್ಬೇಕು ಸರ್ ಮೇಡಮ್.